2020ರಿಂದ ಸತತವಾಗಿ ರೂಲ್ಸ್ ಬ್ರೇಕ್ ಮಾಡಿದಂತೆ ಇಲ್ಲೊಬ್ಬ ಭೂಪ ಬೈಕ್ ಸವಾರನ ಫೋಟೋವನ್ನ ಹೈ ರೆಸಲ್ಯೂಷನ್ ಕ್ಯಾಮೆರಾ ಆಗಾಗ ಸೆರೆ ಹಿಡಿದಿದೆ. ಇನ್ಫ್ಯಾಕ್ಟ್ ಒಂದು ಬೈಕ್ ಮೇಲೆ 284 ಕೇಸ್ ದಾಖಲಾಗಿದೆ. 1,40,40,000 ಫೈನ್ ಗಾಡಿ ಮೇಲೆ ಇದೆ. ಆದ್ರೂ ಬಿಂದಾಸಾಗಿ ಡ್ರೈವಿಂಗ್ ಮಾಡಿದ್ದಾನೆ ಆತ. ಬಿಕಾಸ್ ಪೊಲೀಸರು ಈಗ ಅಡ್ಡ ಹಾಕಲ್ಲ ಅನ್ನೋದು ಆತನಿಗೆ ಚೆನ್ನಾಗಿ ಗೊತ್ತಿತ್ತು. ನೋಡ್ತಾ ಇದ್ದೀರಾ, ಆತನ ಫ್ರೆಂಡ್ ಜೊತೆಗೆ ಹೋಗೋದು, ಆತನೇ ಒಬ್ಬನೇ ಹೋಗೋದು, ಹೆಲ್ಮೆಟ್ ಮಾತ್ರ ಹಾಕಲ್ಲ, ಟ್ರಾಫಿಕ್ ರೂಲ್ಸ್ ಇದೆ ಅನ್ನೋದ್ರ ಪ್ರಜ್ಞೆ ಕೂಡ ಇಲ್ಲ. ಕನಿಷ್ಠ ಪ್ರಜ್ಞೆ, ಆಮೇಲೆ ರೆಸ್ಪಾನ್ಸಿಬಲ್ ಸಿಟಿಸನ್ ಆಗಿ ಹೇಗೆ ನಡ್ಕೊಳ್ಬಾರ್ದು ಅದಕ್ಕೊಂದು ಒಳ್ಳೆ ಎಕ್ಸಾಂಪಲ್ನ ಮಾತ್ರ ಈತ ಸೆಟ್ ಮಾಡಿರೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಬೆಳಗ್ಗೆಯಿಂದ ಹಿಡಿದು ರಾತ್ರಿ ತನಕ ಕೂಡ ಆತ ಸತತವಾಗಿ ಟ್ರಾಫಿಕ್ ರೂಲ್ಸ್ನ ಉಲ್ಲಂಘನೆ ಮಾಡೋದೇ ಫುಲ್ ಟೈಮ್ ಜಾಬ್ ಮಾಡ್ಕೊಂಡಿದ್ದ ಹಾಗೆ ಕಾಣಿಸ್ತಾ ಇದೆ. 1,00,000 ಫೈನು ಒಂದು ಗಾಡಿ ಮೇಲೆ. ಆ ಗಾಡಿ ರೇಟೇ ಅಷ್ಟಿರಲ್ಲ. ಡೀಟೇಲ್ಸ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಉಮೇಶ್. ಈ ಮೂಲಕ ಒಂದಂತೂ ಸ್ಪಷ್ಟ ಆಗ್ತಾ ಇದೆ, ಒಂದು ಜನರಿಗೆ ಟ್ರಾಫಿಕ್ ರೂಲ್ಸ್ ನ ಸೀರಿಯಸ್ನೆಸ್ ಗೊತ್ತಾಗ್ತಾ ಇಲ್ಲ, ಆ ಜಾಗೃತಿ ಕೂಡ ಕರೆಕ್ಟ್ ಆಗಿ ಇದ್ದಾಗ ಕಾಣಿಸ್ತಾ ಇಲ್ಲ, ಮತ್ತೆ ಬೇಕಾಬಿಟ್ಟಿಯಾಗಿ ಗಾಡಿ ಓಡಿಸೋದು ಪರಿಪಾಠ ಮಾಡ್ಕೊಂಡ್ ಬಿಟ್ಟಿದ್ದಾರೆ ಅನ್ನೋದು ಒಂದು ಪ್ರಶ್ನೆ ಆಗ್ತಾ ಇದೆ. ಖಂಡಿತವಾಗ್ಲೂ ಮಮತಾ, ಯಾಕೆಂತಂದ್ರೆ ಬೆಂಗಳೂರು ಟ್ರಾಫಿಕ್ ಪೊಲೀಸರು ಈಗ ರಸ್ತೆಯಲ್ಲಿ ವಾಹನಗಳನ್ನ ತಡೀತಾ ಇಲ್ಲ. ಆ ನಿಟ್ಟಿನಲ್ಲಿ ಸವಾರರು ಕೂಡ ನಮ್ಮನ್ನು ಯಾರು ನೋಡ್ತಾ ಇಲ್ಲ ಅನ್ನೋ ನಿಟ್ಟಿನಲ್ಲಿ ಅಡ್ಡಾದಿಡ್ಡಿಯಾಗಿ ನಿಯಮ ಉಲ್ಲಂಘನೆ ಮಾಡ್ತಿದ್ದಾರೆ. ಈ ಸಂಬಂಧಪಟ್ಟ ಹಾಗೆ ಈಗಾಗಲೇ ಬೆಂಗಳೂರು ದಕ್ಷಿಣ ವಿಭಾಗದ ಟ್ರಾಫಿಕ್ ಪೊಲೀಸರು ಸ್ಪೆಷಲ್ ಡ್ರೈವ್ ಮಾಡಿರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ 50,000ಕ್ಕೂ ಹೆಚ್ಚು ಫೈನ್ ಏನಿರುತ್ತೆ ಅಂಥ ವಾಹನಗಳನ್ನ ತಡೆದಿರುವಂಥದ್ದು. ಅಂಥ ವಾಹನಗಳು ಸುಮಾರು 85 ಬೈಕ್ಗಳು ಮತ್ತು ಒಂದು ಕಾರನ್ನು ಈಗಾಗಲೇ ಒಂದು ವಾರದಿಂದ ವಾಹನ ವಶಕ್ಕೆ ಪಡೆದಿರುವಂಥದ್ದು. ಅದರ ಒಟ್ಟು ದಂಡದ ಮೌಲ್ಯವೇ 1,07,45,000 ದಂಡ ಇದೆ. ಮತ್ತು 210 ಕೇಸ್ಗಳು, ಅಂದರೆ 10,210 ಕೇಸ್ಗಳು ಕೂಡ ಈ ವಾಹನಗಳ ಮೇಲೆ ಇರುವಂಥದ್ದು. ಈ ಎಲ್ಲ ವಾಹನಗಳನ್ನು ಕೂಡ ಈಗಾಗಲೇ ಪೊಲೀಸರು ವಶಕ್ಕೆ ಪಡೆದಿರುವಂಥದ್ದು. ಇದೇ ವೇಳೆ ಮತ್ತೊಂದು ಕೇಸ್ ಕೂಡ ಬೆಳಕಿಗೆ ಬಂದಿರುವಂಥದ್ದು. ಜಯನಗರ ಠಾಣಾ ಖಾಸಗಿ ಕಂಪ್ನಿಯಲ್ಲಿ ಕೆಲಸ ಮಾಡುವ ಒಬ್ಬ ಬೈಕ್ ಸವಾರ, CT100 ಬೈಕ್ ಸವಾರ ಆತ ತನ್ನ ಖಾಸಗಿ ಸಿಟಿ ವಾಹನದಲ್ಲಿ 2020ರಿಂದ ಇಲ್ಲಿವರೆಗೂ ಸುಮಾರು 284 ಬಾರಿ ಟ್ರಾಫಿಕ್ ವೈಲೇಷನ್ ಮಾಡಿದ್ದಾನೆ. ಆತನ ಬೈಕ್ ಮೇಲೆ 1,40,40,000 ದಂಡ ಇರುವಂಥದ್ದು. ಆ ಬೈಕನ್ನು ಕೂಡ ಈಗ ವಶಕ್ಕೆ ಪಡೆದಿರುವಂಥದ್ದು. ಈ ನಿಟ್ಟಿನಲ್ಲಿ ಎಲ್ಲ ವಾಹನ ಮಾಲೀಕರಿಗೂ ಕೂಡ ನೋಟಿಸ್ ಕೊಡ್ತಾರೆ. ನೋಟಿಸ್ ಕೊಟ್ಟ ನಂತರದಲ್ಲಿ ಆ ದಂಡ ಕಟ್ಟಬೇಕಾಗುತ್ತೆ. ಒಂದು ವೇಳೆ ದಂಡ ಕಟ್ಟಲಿಲ್ಲ ಅನ್ನೋ ಕಾರಣ ಅಂತಾದರೆ ಕೋರ್ಟ್ ಮುಖಾಂತರ ವಾಹನಗಳನ್ನು ಸೀಸ್ ಮಾಡುವಂಥದ್ದು ಮತ್ತು ಮಾಲೀಕರ ಮೇಲೆ ಕೇಸ್ ಹಾಕುವಂಥ ಕೆಲಸಕ್ಕೆ ಈಗ ಟ್ರಾಫಿಕ್ ಪೊಲೀಸರು ಮುಂದಾಗಿರುವಂಥದ್ದು. ಇನ್ಮೇಲೆ ಹಂತವಾಗಿ ಈ ಕಾರ್ಯಾಚರಣೆಯನ್ನು ಬೆಂಗಳೂರಿನಾದ್ಯಂತ ಎಲ್ಲ ಕಡೆಗಳಲ್ಲೂ ಕೂಡ ಮುಂದುವರಿಸ್ತೀವಿ ಅಂತ ಹಿರಿಯ ಅಧಿಕಾರಿಗಳು ಹೇಳಿರುವಂಥದ್ದು. ಮಮತಾ, ರೈಟ್.